ಕೋಮುವಾದಿ ಶಕ್ತಿಗಳನ್ನ ಮಣಿಸಬೇಕಾದ್ರೆ ಜಾತ್ಯತೀತ ಶಕ್ತಿಗಳು ಒಟ್ಟಾಗಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಕೋಮುವಾದಿ ಶಕ್ತಿಗಳ ಪ್ರಾಬಲ್ಯ ಕಂಡುಕೊಂಡ ಹಿನ್ನೆಲೆಯಲ್ಲಿ ಜಾತ್ಯತೀತ ಶಕ್ತಿಗಳು ಒಟ್ಟಾಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಬೇರೆಯದೇ ವಿಚಾರವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅವರು ಬಾರ್ಕೂರು ಮಹಾಸಂಸ್ಥಾನ ಉದ್ಘಾಟನೆಗೆ ಆಗಮಿಸಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿಗೆ ಅಶಿಸ್ತಿ ಶಿಸ್ತು. ಬಿಎಸ್ ಯಡಿಯೂರಪ್ಪ ಮತ್ತು ಈಶ್ವರಪ್ಪರ ನಡುವೆ ಕಲಹ ಎಂದಿನಿಂದಲೂ ಇದೆ. ಅದು ಈಗಲೂ ಮುಂದುವರಿಯುತ್ತಿದೆ. ಅದು ಯಾವಾಗ ಸ್ಫೋಟಗೊಳ್ಳುತ್ತದೆಯೋ ಗೊತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದರು. ಯಡಿಯೂರಪ್ಪ ಈಶ್ವರಪ್ಪ ಮತ್ತೆ ಜಗಳ ಶುರುವಾಗಿದೆ. ಯಡಿಯೂರಪ್ಪ ಈಶ್ವರಪ್ಪ ಜಗಳ ಒಳಗಡೆ ಜಗಳ ಇದೆ. ಬಿಜೆಪಿನಲ್ಲಿ ಯಾವಾಗ ಒಗ್ಗಟ್ಟಿತ್ತು ಬಹಿರಂಗವಾಗಿ ಶುರು ಮಾಡ್ತಾರೆ. ಯಾಕಂದ್ರೆ ಶಿಸ್ತು ಅಂತ ಹೇಳ್ತಾರಲ್ಲ, ಅವ್ರಿಗೆ ಅಶಿಸ್ತೇ ಶಿಸ್ತು. ಅವ್ರಿಗೆ ಬಿಜೆಪಿ ಅವ್ರಿಗೆ ಅಶಿಸ್ತೇ ಶಿಸ್ತು. ಅವರಿಗೆ ಈಗ ಈಶ್ವರಪ್ಪ ಮತ್ತೆ ಅನೇಕ ಜನ ಮುಖಂಡರುಗಳು ಯಡಿಯೂರಪ್ಪನ ಮೇಲೆ ಒಳಗೆ ಮಸಿತಾ ಇದ್ದಾರೆ. ಅದು ಯಾವಾಗ ಸ್ಫೋಟ ಆಗ್ತದೆ ಅಂತ ಗೊತ್ತಿಲ್ಲ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದ ವಿಚಾರವಾಗಿ ಮಾತನಾಡಿದ ಅವರು, ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕದೇ ಇರುವುದು ಕಾಂಗ್ರೆಸ್ ಗೆಲುವಿನ ಒಂದು ಕಾರಣ. ಆದರೆ ಬಿಜೆಪಿಯನ್ನ ಸೋಲಿಸಲು ಕಾಂಗ್ರೆಸ್ಗೆ ಹಲವಾರು ಅಂಶಗಳಿವೆ. ಅದೊಂದೇ ಕಾಂಗ್ರೆಸ್ನ ಗೆಲುವಿಗೆ ಕಾರಣವಲ್ಲ ಎಂದರು. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ವಿಚಾರವಾಗಿ ಮಾತನಾಡಿದ ಅವರು, ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಇಲ್ಲಿ ಪ್ರಮುಖವಾಗಿ ಸಕ್ಕರೆಗೆ ಬೇಕಾದ ಕಬ್ಬಿನ ಇಳುವರಿ ಬೇಕು. ಅದೇ ಇಲ್ಲದಿದ್ರೆ ಸಕ್ಕರೆ ಕಾರ್ಖಾನೆ ಹೇಗೆ ಮಾಡಲು ಸಾಧ್ಯ ಅಂತ ಹೇಳಿದ್ರು. ಯಾವುದೇ ಶುಗರ್ ಫ್ಯಾಕ್ಟರಿ ನಡೀಬೇಕಾದ್ರೆ ಏನೇನು ಇರ್ಬೋದು, ಅದಕ್ಕಾಗಿ ವಾರಾಹಿ ಆರಂಭ. ಯಾವ ಶುಗರ್ ಫ್ಯಾಕ್ಟರಿ ಉಳಿತದಪ್ಪ. ಆಮೇಲೆ ಶುಗರ್ ಫ್ಯಾಕ್ಟರಿ ಲಾಭದಾಯಕವಾಗಿ ನಡೀಬೇಕಾದ್ರೆ ಅಥವಾ ಲಾಭ ನಷ್ಟ ಏನೂ ಇಲ್ಲದೆ ನಡೀಬೇಕಾದ್ರೆ ಅಲ್ಲಿ ಕಬ್ಬು ಬೆಳೆದಂಥ ಕಬ್ಬು ಇಳುವರಿ ಜಾಸ್ತಿ ಇರುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ. ಇನ್ನು ಜಿಲ್ಲೆಯಲ್ಲಿ ಪ್ರತ್ಯೇಕ ಮರಳು ನೀತಿಯನ್ನ ಅತಿ ಶೀಘ್ರದಲ್ಲೇ ಜಾರಿ ಮಾಡಲಾಗುತ್ತದೆ. ಅಕ್ರಮ ಮರಳು ಚಟುವಟಿಕೆ ನಡೆಸುವವರಿಂದ ಜಿಲ್ಲಾಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾರೇ ಆಗಲಿ ಅವರನ್ನ ಬಿಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹರೀಶ್ ಕಣ್ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.